ಜಾನ್ವಿ ಅವರೇ, ನನ್ನ ಬಗ್ಗೆ ಈ ಸಣ್ಣ ಸಣ್ಣ ಡೀಟೇಲ್ಸ್ ಎಲ್ಲ ನನಗೆ ಯಾವುದೂ ಗೊತ್ತೇ ಇಲ್ಲ. ಆದರೆ ನೋಡಿ, ನಿಮ್ಮ ಬಗ್ಗೆ ಈ ಡೀಟೇಲ್ಸ್ ಎಲ್ಲ ಎಷ್ಟು ದಿವಸ ಆದರೂ ನಾನು ಮರೆಯೋಕ್ಕಾಗಿಲ್ಲ, ಯಾವತ್ತೂ ಮರೆಯೋದಿಲ್ಲ ಅಂತ ಅನ್ಸುತ್ತೆ. ನಾನು ಅದೇ ಭಾವನೆಯಲ್ಲೇ ಇದ್ದೆ. ಈ ಸಿಸ್ಟಮ್ಸಲ್ಲೆಲ್ಲ ಬೇಡದಿರೋ ಡೀಟೇಲ್ಸ್ನೆಲ್ಲ ಡಿಲೀಟ್ ಮಾಡಿಬಿಡ್ತಾರಲ್ವ, ಹಾಗೆ ನಾನು ಅಷ್ಟೇ. ನನ್ನ ಮನಸ್ಸಿನಲ್ಲಿ ಏನೇನು ಬೇಡದಿರೋ ವಿಷಯಗಳಿತ್ತು ಅದು ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಈ ಹೊಸ ಜೀವನಕ್ಕೆ ಆಸರೆ ಆಗೋ ತಾಯಿ, ಬದಲಾಯಿಸೋಕ್ಕಾಗದೇ ಇರೋದನ್ನು ಬದಲಾಯಿಸೋಕೆ ಹೊರಟಿರೋ ನನಗೆ ಗೆಲುವು ಸಿಗೋ ಹಾಗೆ ಮಾಡು. ಆಗಲಿ, ಒಳ್ಳೇದಾಗಲಿ. ಜಾನ್ವಿ ಅವರೇ, ದೇವಸ್ಥಾನಕ್ಕೆ ಬಂದರೆ ಒಂಥರ ಮನಃಶಾಂತಿ ಅಲ್ವಾ? ನಿಮ್ಮನ್ನು ಕಳ್ಕೊಂಡಾಗ ಈ ಮನಃಶಾಂತಿ ನೋಡಿಕೊಂಡು ನಾನು ಎಲ್ಲೆಲ್ಲಿ ಅಲ್ದಾಡಿದ್ದೀನೋ ಈ ದೇವಸ್ಥಾನಕ್ಕೂ ಬಂದಿದ್ದೆ. ಆದರೆ ಈಗ ನೋಡಿ, ನಿಮ್ಮ ಜೊತೆ ವಾಪಸ್ ಬಂದಿದ್ದೀನಲ್ಲ, ಮನಸ್ಸು ಶಾಂತವಾಗಿದೆ. ನೋಡಿ, ನಿಮ್ಮನ್ನು ಮತ್ತೆ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನಾನು ತಪ್ಪು ಮಾಡಿದ್ದೀನಿ ನಿಜ, ಅದನ್ನು ಒಪ್ಕೊಂಡು ಕ್ಷಮೆ ಕೇಳಿದ್ದೀನಲ್ವಾ? ನೋಡಿ, ನೀವು ಮೊದಲಿನ ಹಾಗೆ ನಗ್ನಗ್ತಾ ಸಂತೋಷವಾಗಿದ್ಬಿಟ್ರೆ ಸಾಕು, ನನಗಿನ್ನೇನು ಬೇಡ. ಮನಸ್ಸು ಒಂಥರ ಕನ್ನಡಿ ಇದ್ದ ಹಾಗೆ, ಒಂದು ಸತಿ ಅದು ಮುರಿದು ಹೋಯ್ತು ಅಂದರೆ ಮತ್ತೆ ಸರಿ ಮಾಡೋದಕ್ಕಾಗಲ್ಲ. ಸರಿ ಮಾಡೋ ಪ್ರಯತ್ನ ಪಟ್ಟರೂ ಅದು ಮೊದಲಿನ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಜಾನ್ವಿ ಅವರೇ. ಅದೆಲ್ಲ ನೋಡೋಣ. ಬನ್ನಿ, ಪ್ರದಕ್ಷಿಣೆ ಹಾಕ್ಬಿಟ್ಟು ಬರೋಣ. ಐ ಆಮ್ ಸಾರಿ, ಆಫೀಸ್ ಕಾಲು. ಒಂದು ನಿಮಿಷ ಬಂದೆ. ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಸರ್, ಇಲ್ಲೊಂದು ಸಮಸ್ಯೆ ಆಗಿದೆ ಸರ್. ಮತ್ತೇನು ಸಮಸ್ಯೆನೋ? ಸರ್, ಆ ಹೆಂಗ್ಸು ತಪ್ಪಿಸ್ಕೊಂಡಾಗ ನಾವು ಹೋಗಿ ಕರ್ಕೊಂಬಂದ್ವಲ್ಲ, ಅವಾಗ ಯಾರೋ ನಮ್ಮನ್ನು ಫಾಲೋ ಮಾಡಿದ್ದಾನೆ. ಅವನೋಗಿ ಪೊಲೀಸ್ನ ಕರ್ಕೊಂಬಂದಿದ್ದಾನೆ ಸರ್. ವಾಟ್? ಪೊಲೀಸ್ನವರಾ? ಹೌದು ಸರ್. ನಮ್ಮನ್ನು ಒಳಗೆ ಬಿಡಿ, ಆ ಹೆಂಗ್ಸ್ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ಅಂತ ಹೇಳ್ತೀಯಾರ ಸರ್. ಈಗ ಹೆಂಗ್ಸ್ ಎಲ್ಲಿದ್ದಾರೆ? ಸರ್, ಆ ಹೆಂಗ್ಸನ್ನ ನಾನು ಯಾರಿಗೂ ಗೊತ್ತಾಗ್ದಿರೋ ಜಾಗದಲ್ಲಿ ಇಟ್ಟಿದ್ದೀನಿ ಸರ್. ಪೊಲೀಸವ್ರು ಒಳಗೆ ಹೋಗ್ಬೇಕು ಅಂತೀರ ಸರ್. ನೀವು ಬರೋವರೆಗೂ ನಾನು ಒಳಗೆ ಬಿಡಲ್ಲ ಅಂತ ಹೇಳಿದ್ದೀನಿ ಸರ್. ಬೇಗ ಬನ್ನಿ ಸರ್. ಸರಿ, ನೀನು ಇವಾಗ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಅವ್ರ ಜೊತೆ ಮಾತಾಡ್ತಾ ಇರೋ. ಆದಷ್ಟು ಬೇಗ ನಾನು ಬರ್ತೀನಿ. ಓಕೆ? ಸರಿ ಸರ್. ಸರ್, ನಮ್ಮ ಬಾಸ್ ಬರ್ತಿದ್ದಾರೆ, ಅವ್ರು ಬಂದಮೇಲೆ ಮಾತಾಡಿ ಸರ್. ಆಯ್ತಾಯ್ತು, ಓಕೆ. ಜೀವನ ಚಿಕ್ಕವರಿದ್ದಾಗಲೇ ಎಷ್ಟೋ ಚೆನ್ನಾಗಿರುತ್ತೆ, ದೊಡ್ಡವರಾಗ್ತಾ ಜವಾಬ್ದಾರಿ ಜಾಸ್ತಿ ಆಗಿಬಿಡತ್ತೆ. ಇನ್ನು ಆ ಜವಾಬ್ದಾರಿ ನಿಭಾಯಿಸೋಕ್ಕಾಗದಿರೋಂತಹ ಗಂಡ ಸಿಕ್ಕಿದ್ರೆ ಅಂತೂ ನಂತರ ಆಗ್ಬಿಡುತ್ತೆ ಜೀವನ. ನಂಗೆ ಕೊಡ.
ಹಲೋ, ಹೇಳಿ ಅದಕ್ಕೆ. ಸಿಂಚನ ಎಲ್ಲಿದ್ಯಾ? ಯಾಕತ್ಗೆ ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡ್ತಾ ಇದ್ದೀರಾ? ಮನೇಲಿದ್ದರೆ ನೆಮ್ಮದಿ ಇರಲ್ಲ ಅಂದ್ಬಿಟ್ಟು ಎಲ್ಲೋ ಹೊರಗಡೆ ಬಂದಿದ್ದೀನಿ. ಸ್ವಲ್ಪ ಹೊತ್ತಿದ್ದು ವಾಪಸ್ ಬರ್ತೀನಿ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಸಿಂಚನ. ಅದಕ್ಕೆ ನಿನ್ನ ಮನೆಯಿಂದ ಆಚೆ ಹೋಗಬೇಕಾದ್ರೆ ನಾನು ನಿನ್ನ ಜೊತೆಗೆ ಬರಬೇಕಿತ್ತು ಅಂತ ಅನಿಸ್ತು. ಅದಕ್ಕೆ ನೀನು ಎಲ್ಲಿದ್ಯಾ ಹೇಳೋ, ನಾನು ಅಲ್ಲಿಗೆ ಬಂದುಬಿಡ್ತೀನಿ. ಅದಕ್ಕೆ ನೀವೇನು ಬರೋದು ಬೇಕಾಗಿಲ್ಲ. ಸ್ವಲ್ಪ ಹೊತ್ತಿದ್ದು ಬರ್ತೀನಿ ಅಂತ ಹೇಳಿದೆ ಅಲ್ವಾ? ನನಗೆ ಗೊತ್ತು ಸಿಂಚನ, ನೀನು ಎಷ್ಟು ಬೇಜಾರಲ್ಲಿದ್ಯಾ ಅಂತ. ಅದಕ್ಕೆ ಇಂಥ ಸಮಯದಲ್ಲಿ ನಾನು ನಿನ್ನ ಜೊತೆ ಇರೋದು ನನ್ನ ಕರ್ತವ್ಯ ಅಲ್ವಾ? ನೋಡು, ನಾನು ಅಲ್ಲಿಗೆ ಬಂದರೂ ನಿನಗೇನೋ ಡಿಸ್ಟರ್ಬ್ ಮಾಡಲ್ಲ. ನಿನ್ನ ಪಾಡಿ ನೀನು ಇರ್ಬೋದು. ಆದರೆ ನಿನ್ನ ಜೊತೆಗೆ ನಾನು ಇರಬೇಕು ಸಿಂಚು. ಪ್ಲೀಸ್, ಎಲ್ಲಿದ್ಯಾ ಹೇಳೋ? ಯಾಕೆ ಸಿಂಚು ಇಷ್ಟೊಂದು ಹಠ ಮಾಡ್ತಿದ್ಯಾ? ನೋಡು, ನಾನು ನಿನಗೆ ಒಳ್ಳೆಯದೇ ಬಯಸ್ತಾ ಇದ್ದೀನಿ. ನನ್ನ ಮೇಲೇ ಅನುಮಾನ ನಿನಗೆ? ಅನುಮಾನ ಅಲ್ಲ ಅದಕ್ಕೆ, ನನ್ನಿಂದ ನಿಮ್ಗಳಿಗೆ ಯಾಕೆ ತೊಂದರೆ ಅಂತ. ಯಾವ ತೊಂದರೆನೂ ಇಲ್ಲ ಸಿಂಚು. ನೋಡು, ನೀನು ನೋಡ್ಕೊಳ್ಳೋದು ಬಿಟ್ಟರೆ ನನಗೇನು ಕೆಲಸ ಇದೆ ಹೇಳು? ಎಲ್ಲಿದೆ ಹೇಳು? ಮನೆ ಹತ್ರ ಇರೋ 3ನೇ ಕ್ರಾಸಲ್ಲಿ ಪಾರ್ಕ್ ಇದೆಯಲ್ವಾ, ಅಲ್ಲಿದ್ದೀನಿ. ಸರಿ, ನಾನು ಅಲ್ಲಿಗೆ ಬರ್ತೀನಿ. ಅಣ್ಣ, ಅವಳು ನಮ್ಮ ಮನೆ 3ನೇ ಕ್ರಾಸ್ ಪಾರ್ಕ್ ಇದೆಯಲ್ಲ, ಅಲ್ಲಿದ್ದಾಳಂತೆ. ಹೇಳಿದೆಲ್ಲ ನೆನಪಿದೆ ಅಲ್ವಾ? ಎಸ್. ಸರಿ, ನನಗೆ ಅಲ್ಲಿಗೆ ಹೋಗ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ನೀನು ಅಲ್ಲಿಗೆ ಬಾ. ಹ್ಞೂ. ಏನು ರೀ, ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಏನಿಲ್ವಲ್ಲ, ರೆಗ್ಯುಲರ್ ಆಫೀಸ್ ವರ್ಕ್ ಅಷ್ಟೇ. ನಾನು ಮ್ಯಾನೇಜ್ ಮಾಡ್ತೀನಿ. ಹಾಂ, ನೀವು ಮ್ಯಾನೇಜ್ ಮಾಡ್ತೀರಾ ಬಿಡಿ. ಈಗಲೂ ಅದೇ ತಾನೇ ಮಾಡ್ತಿರೋದು. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಈಗ ಪ್ರದಕ್ಷಿಣೆ ಹಾಕೋಕ್ಕೆ ಬರ್ತಿರೋ ಬರಲ್ವೋ? ನೀವು ಕರೀದು ಹೋದರೂ ನಾನು ಖಂಡಿತ ಬರ್ತೀನಿ. ಸರ್, ಇವ್ನು ಬರೋದಕ್ಕೆ ಹೇಳಿದ್ನಾ ಅಥವಾ ನಾವು ಬಂದಿದ್ದೀವಿ ತಲೆ ಮರೆಸ್ಕೊಳ್ಳಿ ಅಂತ ಹೇಳಿದ್ನಾ ಒಂದು ಗೊತ್ತಾಗ್ತಾ ಇಲ್ಲ ಸರ್. ಇವ್ನು ಫೋನ್ ಮಾಡಿ ಇಷ್ಟೊತ್ತಾರು ಬರಲಿಲ್ಲ ಅಂದರೆ ನನಗೆ ಯಾಕೋ ಡೌಟು ಸರ್. ಏಯ್, ಏನು ನಿಮ್ಮ ಬಾಸ್ ಬರೋಕ್ಕೆ ಎಷ್ಟೊತ್ತು ಬೇಕೇನೋ? ಎಷ್ಟೊತ್ತಿಗೆ ಬರ್ತಾರೆ? ಸರ್, ಅವರು ದೊಡ್ಡ ಬಿಸ್ನೆಸ್ ಮ್ಯಾನು. ಫೋನ್ ಮಾಡಿದ ತಕ್ಷಣ ಬರಬೇಕು ಅಂದರೆ ಹೇಗಾಗುತ್ತೆ ಸರ್? ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸರ್. ಏಯ್, ಅವ್ರು ಬರೋವರೆಗೂ ವೆಯ್ಟ್ ಮಾಡೋಕೆ ನಂಗೇನು ಮಾಡೋ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ಬರೋವರೆಗೂ ಮನೆ ಸರ್ಚ್ ಮಾಡ್ತಾ ಇರ್ತೀನಿ. ಬಂದ ಮೇಲೆ ಏನು ಅಂತ ನಾನು ಹೇಳ್ಕೊತೀನಿ. ಕಾನ್ಸ್ಟೇಬಲ್ ಬಂದ್ರಿ? ಸರ್, ಒಂದು ನಿಮಿಷ ಸರ್, ಅವ್ರು ಇನ್ನೇನು ಹೊರಟ್ಬಿಟ್ಟಿದ್ದಾರೆ. ನೀವು ತಾಳ್ಮೆ ಕಳ್ಕೊಂಬೇಡಿ, ಇನ್ನೇನು ಬಂದ್ಬಿಡ್ತಾರೆ ಸರ್. ನೋಡೋ, ನಾ ತಾಳ್ಮೆ ಕಳ್ಕೊಬಾರ್ದು ಅಂತಂದರೆ ಅವ್ರು ಬರೋದು ಎಷ್ಟೊತ್ತಾಗತ್ತೆ ಅಂತ ಕೇಳಿ ತಿಳ್ಕೊ. ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ. ಸರಿ ಸರ್.